ಹಲೋ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ನನ್ನ ಕೆಲಸ ಪಾರ್ಸಲ್ಲು ಅದು ಇದು ಅಂದ್ಕೊಂಡೆಲ್ಲ ಮುಗೀತು. ಆ್ಯಂಡ್ ಪಾರ್ಸಲ್ ಎಲ್ಲ ಹೋಯಿತು. ಆ್ಯಂಡ್ ಎವ್ರಿಡೇ ಪಾರ್ಸಲ್ ಕಳ್ಸೋದಾಗಿದೆ ಗೈಸ್. ಇವಾಗ ಟೈಮ್ ಅದು 7:30. ನಾನು ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗೆಲ್ಲ ಜೋಡಿಸಿ ನಾನು ತೊಳ್ಕೊಟ್ಟೆ. ಪ್ರಮೋದ್ ಅವ್ರು ಜೋಡಿಸಿದ್ರು. ಇವಾಗ ಸ್ವಲ್ಪ ಹೂ ಬೇಕು, ಸ್ವೀಟ್ ಬೇಕು. ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಸೊ ಸ್ಪೆಷಲ್ಲು. ಅದಕ್ಕೋಸ್ಕರ ಸ್ವೀಟು, ಸ್ವಲ್ಪ ಹಣ್ಣು, ಹೂವು ಎಲ್ಲ ತೊಗೊಂಡು ಬಂದು ದೇವ್ರ ಪೂಜೆ ಮಾಡಿ. ಆ್ಯಂಡ್ ಇವತ್ತು ಅಮಾವಾಸ್ಯೆ ಬೇರೆ ಇದೆಯಲ್ಲ, ಇಳಿ ಎಲ್ಲ ತೊಗೊಂಡು ಪ್ರಮೋದ್ ಅವ್ರಿಗೆ ಪಾದ ಪೂಜೆ ಮಾಡಬೇಕು. ಮಮ್ಮಿ ಹೊರಡೋಣ. ಪ್ರಮೋದ್ ಅವ್ರು ಬೆಳಗ್ಗೆನೆಲ್ಲ ಫ್ರೆಶ್ ಅಪ್ ಆಗ್ಬಿಟ್ರು. ಬಿಕಾಸ್ ನಮ್ಮ ಮನೆಗೆಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಲೇಟು. ಅವನು 7 ಗಂಟೆಗೆ ಎದ್ದು ಟಿಫನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬ ಕೆಲಸ ಮಾಡಿದೆ. ಇನ್ನು ಬಟ್ಟೆ ಎಲ್ಲ ವಾಶ್ಗೆ ಹಾಕಿ ಎಲ್ಲ ನೋಡಿ ಎತ್ತಿಟ್ಟಿದ್ದೀನಿ, ಒಣಗಾಕಬೇಕು. ಬಟ್ ಮಳೆ ಏನು ಸೈಕ್ಲೋನ್ ಥರ ಹಿಡ್ಕೊಂಬಿಟ್ಟಿದೆ, ಹೋಯ್ತಾನೇ ಇದೆ. ಅದಕ್ಕೆ ನಿಂತ ಮೇಲೆ ಹಾಕೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನೈಟ್ ಹಾಕ್ಬಿಟ್ಟು ಮಲ್ಕೊಂಬಿಡ್ತೀನಿ, ಬೆಳಗ್ಗೆ ಹೊತ್ತು ಕಾರ್ ಇರುತ್ತೆ. ಸೊ ಇವಾಗ ಹೋಗಿ ಸ್ವಲ್ಪ ಸ್ವೀಟು, ಹಣ್ಣು, ಹೂವು ಎಲ್ಲ ತೊಗೊಂಡು ಬರೋಣ ಬನ್ನಿ. ಗೊಂಬೆಗೂ ಸ್ನಾನ ಮಾಡಿಸ್ತೆ, ಅವಳು ಮಲ್ಕೊಂಬಿಟ್ಟಿದ್ದಾಳೆ. ಒಂದು ಇವಾಗ ಪೂಜೆ ಎಲ್ಲ ಮಾಡಿ ಆಮೇಲೆ ಪಾದ ಪೂಜೆ ಮಾಡ್ತೀನಿ. ಓಡೋಣ ರೀ ಗೈಸ್. ಆಲ್ರೆಡಿ ಫ್ಲವರ್ ತೊಗೊಂಡಾಯಿತು, ಅಲ್ಲಿ ಇಟ್ಟಿದ್ದಾರೆ. ಇವಾಗ ಸ್ವೀಟ್ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಚಿನಿ ಏನು ಸ್ವೀಟ್ ಹತ್ತೀಯಾ? ಜಿಲೇಬಿ ತೊಗೊಂಬ ಬಂದು, ಅದು ಬಿಟ್ಟು ಬೇರೆ ಏನಾರು ತೊಗೊಂಬ. ನನ್ನ ಮಾತೇ ಕೇಳಿಸ್ಕೊಳ್ಳಲ್ಲ ಗೈಸ್, ಹೊಟ್ಟೆ ಹೋದ್ರು. ಗೈಸ್ ಮನೆಗೆ ಬಂದ್ವಿ. ಇದೆಲ್ಲ ಮೊಟ್ಟೆ ನಮಗೆ ಶನಿವಾರಕ್ಕೆ. ಇದು ಗೊಂಬೆ ಹೇಳ್ತಾ ಇದ್ದಾಳೆ. ಆ್ಯಂಡ್ ಇದೊಂದು, ಆ್ಯಂಡ್ ಇಲ್ಲಿ ಸ್ವೀಟ್ ಏನೇನು ತಂದಿದ್ದಾರೆ ಗೊತ್ತಿಲ್ಲ, ನೋಡಬೇಕು. ಇದು ಅಪ್ಪು ತೆಗೆಸ್ಕೊಂಡ್ರದಂತ. ಅಪ್ಪು ತಗೊಳ್ಳೋ. ಇಲ್ಲಿ ತಗೋ, ಅಲ್ಲಿ ಇಟ್ಟಿದ್ದೀನಿ ಆ ಕಡೆ. ಚಿನಿ ಏನು ಇಷ್ಟೊಂದು ಸ್ವೀಟ್ ತಂದಿದೆಯಾ? ಇಷ್ಟೊಂದು ಸ್ವೀಟ್ ಇದೆ, ಮಿಕ್ಸ್ಚರ್ ಇದು ಸ್ವೀಟ್ ಅಷ್ಟೊಂದು. ಇದು ಫ್ರೂಟ್ಸ್. ಗೈಸ್ ನಾನು ಸ್ಯಾರಿ ವೇರ್ ಮಾಡ್ಕೊಂಡು ರೆಡಿ ಆದೆ. ಪ್ರಮೋದ್ ಅವರು ರೆಡಿ ಆಗ್ತಾ ಇದ್ದಾರೆ. ನಾನು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ, ಅಲ್ಲೂ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆನ್ನೆ ಜ್ಯುವೆಲರಿ ತಂದವಲ್ಲ, ಇವತ್ತು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಅದನ್ನು ಅಲ್ಲೇ ಇಟ್ಟಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಪೂಜೆ ಶುರು ಮಾಡೋಣ. ಇವಾಗ ಇಲ್ಲಿ ಪ್ರಮೋದ್ ಅವರಿಗೆ ಪಾದ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅವರ ಫೇವ್ರೆಟ್ ಸ್ವೀಟು ಚಂಪಾಕಲ್ಲಿ, ಮತ್ತು ಕೈಗೆ ದಾರ ಕಟ್ಟೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಪಾದ ಪೂಜೆ ಮಾಡ್ತೀನಿ. ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಗೊಂಬೆ ಏನು ಮಾಡ್ತಿರೋದು? ಏನು ಮಾಡ್ತಿರೋದು ಗೊಂಬೆ? ಏನು ಮಾಡ್ತಿರೋದು? ಮಾತಾಡಬೇಕು. ನಮ್ಮ ಪ್ರಮೋದ್ ಅವ್ರು ನೋಡಿ ಇಲ್ಲಿ ಫುಲ್ ರೆಡಿ. ನಾನು ತುಂಬ ಜನ ಹೇಳ್ತಾ ಇದ್ರಿ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿಲ್ವಾ ಅಂತ. ಸೊ ನಾನು ಆಲ್ರೆಡಿ ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡದೇ ಇದ್ದವರು ತುಂಬ ಜನ ಮೆಸೇಜ್ ಮಾಡಿದ್ರಿ. ಸೊ ಮಾಡಿದ್ದೀನಿ, ಬಟ್ ಪೋಸ್ಟ್ ಮಾಡೋಕ್ಕೆ ತುಂಬ ಡಿಲೇ ಆಗ್ತಿದೆ. ಸೊ ನಾವು ನಮ್ಮ ಬಿಸ್ನೆಸ್ ನೋಡಬೇಕು, ಪ್ಯಾಕಿಂಗು, ಅದು ಕಳಿಸೋದು. ಸೊ ಇನ್ ಟೈಮ್ಗೆ ಅವರು ಡೆಲಿವರಿ ಕೊಡಬೇಕು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಮಾಡಬೇಕು ಅಂದ್ಬಿಟ್ಟು ಕ್ಲಿಯರ್ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತು ಕೂಡ ನಾನು ಇಲ್ಲಿ ಬಿಸ್ನೆಸ್ ಅಕೌಂಟಲ್ಲಿ ಏನು ವೀಡಿಯೋನು ಪೋಸ್ಟ್ ಮಾಡಿಲ್ಲ. ಹಳೆಯದೇ ಆರ್ಡರ್ಗಳೆಲ್ಲ ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಇನ್ನೂ ಕ್ಲಿಯರ್ ಮಾಡ್ತಾನೇ ಇದ್ದೀನಿ. ಸೊ ಮತ್ತೆ ಇನ್ನೂ ವೀಡಿಯೋ ಹಾಕ್ಬಿಟ್ರೆ ಫುಲ್ಲು ಲೋಡ್ ಆಗಿಬಿಡುತ್ತೆ, ನನಗೆ ಬರ್ಡನ್ ಅನಿಸುತ್ತೆ. ಆಮೇಲೆ ಅಕಸ್ಮಾತ್ ಸೀರೆಗಳು ಮಿಸ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು
ಆ ವಿಡಿಯೋನ ಯೂಟ್ಯೂಬಲ್ಲಿ ಡಿಲೇ ಆಗ್ತಿದೆ ಹಾಕೋದು. ಸೊ ಇಷ್ಟೊತ್ತವರೆಗೂ ಪ್ಯಾಕಿಂಗ್ ಎಲ್ಲ ಮುಗಿಸಿ ನಂದು ಒಂದಷ್ಟು ಕೆಲಸಗಳಿತ್ತು, ಪರ್ಸ್ನಲ್ ಕೆಲಸಗಳು, ಅದನ್ನೆಲ್ಲ ಮುಗಿಸಿ ಇವಾಗ ನಾನು ಎಡಿಟ್ ಮಾಡ್ತಾಯಿದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಬಂದು 5:28 ಇನ್ನು ವೀಡಿಯೋ ಹಾಕೋಷ್ಟರಲ್ಲಿ 6 ಗಂಟೆ ಆಗೇ ಹೋಗುತ್ತೆ. ಆ್ಯಂಡ್ ಭೀಮನಮಾಸೆ ಪೂಜೆನ ನಾನು ಪ್ರತಿ ವರ್ಷವೂ ಇದೇ ರೀತಿ ನೀಟಾಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಏನೋ ಒಂಥರ ಈ ದಿನ ನನಗೆ ಸ್ಪೆಷಲ್ ಅಂತ ಅನಿಸುತ್ತೆ. ಮತ್ತು ಗೊಂಬೆ ಮತ್ತು ಅಪ್ಪು ಮಲಗಿದ್ದಾರೆ, ಇನ್ನು ಜೋರಾಗಿ ಮಾತಾಡ್ಬಿಟ್ರೆ ಎದ್ದು ಬಿಡ್ತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ನಿಧಾನಕ್ಕೆ ವಾಯ್ಸ್ನ ಕೊಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋನ ನನ್ನ ಮಗ ಮಾಡಿಕೊಟ್ಟಿದ್ದು. ಅವ್ನು ಹೆಂಗೆ ಅಂದರೆ ಎಷ್ಟು ಇದರಲ್ಲೂ ಅಷ್ಟೇ, ಓದೋದ್ರಲ್ಲೂ ಅಷ್ಟೇ, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು, ನನಗೆ ಹೆಲ್ಪ್ ಮಾಡೋದ್ರಲ್ಲಾಗಿರ್ಬೋದು, ಆ್ಯಂಡ್ ತುಂಬ ಅರ್ಥ ಮಾಡ್ಕೋತಾನೆ ಅವನು. ಆಲ್ರೆಡಿ ಅವನು ದೊಡ್ಡ ಹುಡುಗ ಆಗಿಬಿಟ್ಟಿದ್ದೀನಿ ಅನ್ನೋಷ್ಟು ಲೆವೆಲ್ಗೆ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು. ನಾನು ಟ್ರೈಪಾಡಲ್ಲಿ ಹಾಕ್ಕೊಳ್ತೀನಿ ಬಿಡು ಮಗನೇ ಅಂತಲೇ ಹೇಳಿದೆ. ಅವನು ಇಲ್ಲ ಮಾಡಿಕೊಡ್ತೀನಿ, ಒಂದು 5 ನಿಮಿಷ ಅಲ್ವಾ. ಸೊ ನಾನು ಇದೆಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ಮಲ್ಕೋತೀನಿ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಡ್ತಾ ಇದ್ದಾನೆ. ಗೊಂಬೆ ನಾವು ಅದೆಲ್ಲ ಸ್ವೀಟ್ ಹಣ್ಣೆಲ್ಲ ಇಟ್ಟಿದ್ವಲ್ಲ, ಅದೆಲ್ಲ ಬೇಕು ಅಂದ್ಬಿಟ್ಟು ಅವಳು ಒಂದು ಸ್ವಲ್ಪ ಅದನ್ನೇ ಎತ್ಕೊಡಿ ಅಂತ ಇದು ಮಾಡ್ತಾಯಿದ್ಲು. ಗೊಂಬೆನೂ ಕ್ಯೂಟಾಗಿ ಕಾಣ್ತಾಯಿದ್ಲು. ಅದು ಒಂದು ಡ್ರೆಸ್ ತಂದಿದ್ದೆ ಹೊರಗಡೆ ಶೂಟ್ಗೆ ಹೋದಾಗ ತಂದಿದ್ದು. ಎಷ್ಟು ಪರ್ಫೆಕ್ಟಾಗಿ ಆಗ್ತಿದೆ ಅಂದರೆ ನಾವು ಅಂದ್ಕೊಳ್ತೀವಿ ತೊಗೊಳ್ಳುವಾಗ ಮಕ್ಕಳಿಗೆ ಆಗೋದೇ ಇಲ್ವೇನೋ ಅನ್ನಂಗೆ. ಸೊ ಅದು ಹಾಕಿದ್ಮೇಲೆ ಪರ್ಫೆಕ್ಟಾಗಿ ಆಗಿರುತ್ತೆ. ಸೊ ನಮ್ಮನೆ ಭೀಮನ ಅಮಾವಾಸ್ಯೆ ಪೂಜೆ ಈ ರೀತಿ ಆಯಿತು. ಆ್ಯಂಡ್ ನಿಮ್ಮನ್ನೆಲ್ಲ ಹೇಗೆ ಮಾಡಿದ್ರಿ ಅಂತ ನನಗೂ ತಿಳಿಸಿ. ಮತ್ತು ನನಗೆ ಪ್ರಮೋದ್ ಅವ್ರು ರೇಗಿಸ್ತಾಯಿದ್ರು, ಏನು ಗಿಫ್ಟ್ ಕೊಡ್ತೀಯಾ ಅಂತ ಹೇಳಿದ್ರೆ, ಅವರು ನಿನಗೆ 51 ಕೊಡ್ತೀನಿ, 101 ಕೊಡ್ತೀನಿ ಅಂದ್ಕೊಂಡೆ. ನನಗೆ 2 ಡೇಸಿಂದ ರೇಗಿಸ್ತಾಯಿದ್ರು. ಆ್ಯಂಡ್ ಪೂಜೆನೂ ನಾನು ಮರ್ತೋಗಿದ್ದೆ. ನಮ್ಮ ಮಾವ ಹೇಳಿದ್ರು ಪೂಜೆ ಇದೆ ಭೀಮನವಾಸೆ, ಅದು 24ನೇ ತಾರೀಕು ಅಂದ್ಬಿಟ್ಟು ಅವರೇ ನೆನೆಸ್ತಾರೆ. ಪ್ರತಿ ವರ್ಷವೂ ನನಗೆ ಅವರೇನೆ ನೆನೆಸೋದು. ಫಸ್ಟು ಈ ಥರ ಕಾಲೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಅವರಿಗೆ, ನನಗೂ ಅವರು ತಾಳಿಗೆ ಅರಿಶಿನ ಕುಂಕುಮ ಎಲ್ಲ ಮುಖಕ್ಕೆಲ್ಲ ಇಟ್ಟು ಮಾಡ್ತಾರೆ. ಅದಾದಮೇಲೆ ಕೈಗೆ ಕಂಕಣ ಅಂತ ಏನೋ ಅಂತಾರೆ. ಸೊ ಇದನ್ನೆಲ್ಲ ಕಟ್ತೀವಿ ನಾವು. ಅಪ್ಪು ನೋಡಿ ಇದೆಲ್ಲ ಕಟ್ಟುವಾಗ ಬಂದು ಹತ್ರದಲ್ಲಿ ವೀಡಿಯೋ ಮಾಡಿಕೊಡೋದೆಲ್ಲ ಮಾಡ್ತಾಯಿದ್ದ. ನಾನು ಮಮ್ಮಿಗೆ ಕರೆಕ್ಟಾಗಿ ಮಾಡ್ತಾಯಿದ್ದಾನೆ ಅಂದ್ಕೊಂಡು ನನಗೆ ನಗುನೇ ಬರ್ತಾಯಿತ್ತು. ಆ್ಯಂಡ್ ಈ ಪೂಜೆನ ನಾನು ಪ್ರತಿ ವರ್ಷವೂ ಅಬ್ಸರ್ವ್ ಮಾಡಿದ್ದೀನಿ ಗೈಸ್. ಬೆಳಗ್ಗೆ ನಾನು ಮಾಡೋಕ್ಕಾಗೋದೇ ಇಲ್ಲ, ಕಂಪ್ಲೀಟಾಗಿ ನಾನು ಮನೆಯೆಲ್ಲ ನೀಟಾಗಿ ಅವತ್ತೇ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನ್ ಮಾಡಿ ಆ್ಯಂಡ್ ಅದರಲ್ಲೂ ನಾನು ಬಿಸ್ನೆಸ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿ ಕಸ ತೊಳೆದು ಮನೆ ಸೀಟಿ ಆಮೇಲೆ ಅವ್ರ ಪೂಜೆನ ಮಾಡ್ತೀನಿ ನಾನು. ಇದು ಪೂಜೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 9:35 ಏನೋ ಆಗಿತ್ತು. ನಂಗೆ ಅಲ್ಲಿ ಗಡಿಯಾರದಲ್ಲೇ ಟೈಮ್ ಕಾಣ್ತಾ ಇದೆ. 9:35 ಸಮಥಿಂಗ್ ಆಗಿತ್ತು. ಮುಗಿಸೋಷ್ಟ್ರಲ್ಲೆಲ್ಲ 10 o'clock. ಆಮೇಲೆ ಆರಾಮಾಗಿ ಎಲ್ಲ ಅಡುಗೆ ರೆಡಿ ಇತ್ತಲ್ಲ, ಊಟ ಮಾಡಿಬಿಟ್ಟು ಇನ್ನೇನು ಮಲ್ಕೊಳ್ಳೋದು ಅಷ್ಟೇ. ಈ ರೀತಿ ಕಾಲೆಲ್ಲ ತೊಳೆದು ಕುಂಕುಮ ಇಟ್ಟು ಹೂವು ಹಾಕಿ ಈ ಥರ ಹಣ್ಣೆಲ್ಲನೂ ಒಂದು ತಟ್ಟೆಗೆ ತುಂಬ್ಕೊಂಡಿರ್ತೀನಿ. ಮತ್ತು ಸ್ವೀಟ್ ಅವ್ರಿಗೆ ಏನು ಫೇವ್ರೆಟ್ ಸ್ವೀಟ್ ಇರುತ್ತೆ ಅದನ್ನು ತರಿಸಿರ್ತೀನಿ. ಅದಂತೂ ಮಿಸ್ ಇರೋಲ್ಲ, ಅವ್ರಿಗೆ ಗೊತ್ತಾಗುತ್ತೆ, ನಾನೇನು ಹೇಳೋಂಗೇ ಇಲ್ಲ. ಸ್ವೀಟ್ ತೊಗೊಂಡು ಬನ್ನಿ ಅಂದರೆ ಅವ್ರ ಫೇವ್ರೆಟ್ ಒಂದು ತಂದಿರ್ತಾರೆ. ಮತ್ತು ಇನ್ನೊಂದು ಲಾಸ್ಟಲ್ಲಿ ಇದೆಲ್ಲ ಆದಮೇಲೆ ಆರತಿ ಮಾಡೋಕ್ಕೆ ಅಂದ್ಬಿಟ್ಟು 2 ತುಪ್ಪದ್ದು ದೀಪ ಮತ್ತು ಅದಕ್ಕೆ ಕೆಂಪು ನೀರು, ಒಂದು ಸ್ವಲ್ಪ ಹೂವು ಹಾಕಿರ್ತೀನಿ ಅದಕ್ಕೆ. ಅದರಲ್ಲಿ ಲಾಸ್ಟಲ್ಲಿ ಪೂಜೆ ಮಾಡಬೇಕು. ನಾನು ಪ್ರಮೋದ್ ಅವ್ರಿಗೆ ರೇಗಿಸ್ತಾ ಇದ್ದೆ, ಕಾಲ ಮೇಲೆ ಕರ್ಪೂರ ಹಾಕ್ಬಿಡ್ತೀನಿ ಅಂದ್ಕೊಂಡು. ಅವರು ನಗ್ತಾ ಇರ್ತಾರೆ, ಅದನ್ನು ಹೇಳಿದಾಗೆಲ್ಲ ನಗ್ತಾ ಇರ್ತಾರೆ ಅವರು. ಮತ್ತು ನಾವು ಗೋಲ್ಡೆಲ್ಲ ತಂದಿದ್ವಲ್ಲ, ಅದು ಪೂಜೆ ಏನೂ ಆಗಿರಲಿಲ್ಲ. ಸೊ ಅಮಾವಾಸ್ಯೆ ದಿನವೇ ಪೂಜೆ ಮಾಡೋಣ ಅಂದ್ಬಿಟ್ಟು ಮತ್ತು ದೇವ್ರದ್ದು ಏನೋ ಸ್ವಲ್ಪ ಕೊಟ್ಟಿದ್ದರು. ಅದು ಕೂಡ ಸ್ವಲ್ಪ ಇಳಿ ಎಲ್ಲ ತೆಗಿಬೇಕಿತ್ತು. ಅದನ್ನೆಲ್ಲ ತೆಗೆದು ಇನ್ನೂ ಟೈಮ್ಗಳಿತ್ತು ನಮಗೆ, ಇಷ್ಟು ಟೈಮಲ್ಲೇ ಮಾಡಬೇಕು ಅನ್ನೋದಿತ್ತು. ಅಮಾವಾಸ್ಯೆ ಅಂದರೆ ಇದು ಸ್ವಲ್ಪ ಸ್ಟ್ರಾಂಗೇ ಇರುತ್ತೆ ಅಂತ ಅಂತಾರೆ. ಆ್ಯಂಡ್ ನಾನು ಪ್ರಮೋದ್ ಅವರಿಗೆ ಲಾಸ್ಟಲ್ಲಿ ಸ್ವೀಟ್ನ ತಿನ್ಸೋಕ್ಕೆ ಹೋಗುವಾಗ ಅಪ್ಪು ನನಗೆ ತಿನ್ಸಮ್ಮ ಅಂದ್ಬಿಟ್ಟು ಅವನು ವೀಡಿಯೋನೇ ಮಾಡ್ತಾಯಿಲ್ಲ, ಅವನು ಬಾಯಿನ ಅಂದ್ಕೊಂಡು ಬರ್ತಾಯಿದ್ದಾನೆ. ನೀವು ನೋಡಿರ್ಬೋದು, ಅವನು ಕೇಕು ಈ ಸ್ವೀಟ್ಸ್ ಅಂದರೆ ಬಾಯಿನ ಜೋರಾಗಿ ಬಿಡ್ತಾನೆ. ಅದೇ ಊಟ ತಿನ್ಬಾ, ತಿಂಡಿ ತಿನ್ಬಾ, ಹಾಲು ಕುಡಿಬಾ ಅಂತ ಹೇಳಿದ್ರೆ ಅದಕ್ಕೆಲ್ಲ ಬಾಯಿ ಇರೋದೇ ಇಲ್ಲ ನಮ್ಮ ಅಪ್ಪುಗೆ ಯಾವಾಗ್ಲೂ. ಆ್ಯಂಡ್ ಗೊಂಬೆನೂ ನಮಗೂ ತಿನ್ನಿಸಿ ಅಂದ್ಕೊಂಡು ಕೇಳ್ತಾಯಿದ್ಲು. ಇವಾಗ ಆಲ್ಮೋಸ್ಟ್ ಅವಳು ನಾವೇನು ತಿಂತೀವಿ ಅದಕ್ಕೆ
ತಿನ್ನೋಕ್ಕೆ ಇಷ್ಟಪಡ್ತಾಳೆ. ನಾವು ಒಂದು ಸ್ವಲ್ಪ ಅವಳಿಗೂ ಏನೋ ಪೂಜೆ ಮಾಡಿಸ್ಬೇಕು. ಇಲ್ಲೆಲ್ಲೋ ಮೈಸೂರಲ್ಲಿ ಹೆಬ್ಬಾಳಲ್ಲಿ ಮಾಡ್ತಾರಂತೆ. ರೈಸ್ ತಿನ್ನೋಕ್ಕೂ ಮುಂಚೆ, ಅವಳಿಗೆ ತಿನ್ಸೋಕ್ಕೂ ಮುಂಚೆ ನಾವು ಪೂಜೆನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವಾಗಾಗುತ್ತೆ ಟೈಮು ನೋಡಿಕೊಂಡು ಅವಳು ಅದೆಲ್ಲ ಪೂಜೆ ಮುಗಿಸಿ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಸಿಕ್ಕಿಲ್ಲ ಅಂದರೆ ದೇವರಿಗೆ ಕೈ ಮುಗಿದ್ಬಿಟ್ಟು ತಿನ್ಸಿಬಿಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವಳು ರೈಸ್ನ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾಳೆ ನಾವು ತಿನ್ನುವಾಗ. ಸರ್ಲಾಕ್ ಇವಾಗ ಬಿಟ್ಟೇ ಬಿಟ್ಟಿದ್ದಾಳೆ. ಸರ್ಲಾಕು ಅದು ತಿಂತ ಯಾರಿಗೇ ಆದರೂ ಅಷ್ಟೇ, ನಮಗೆ ಆದರೂ ಅಷ್ಟೇ ಅದು ಮಗ್ಚಿಟ್ಟು ಬಂದ್ಬಿಡುತ್ತೆ. ನಾನು ಆರತಿ ತೆಗ್ದಾದ್ಮೇಲೆ ನನಗೆ ಪ್ರಮೋದವ್ರು ಅಮೌಂಟ್ ಕೊಟ್ಟರು. 5000 ಇರ್ಬೋದು ಅಂತ ನನ್ನ ಒಪಿನಿಯನ್ ಇತ್ತು. ಆಮೇಲೆ ನೋಡಿ ಟ್ವಿಸ್ಟು ನೋಡು ಗೈಸ್. ಆಯಿತು ಪೂಜೆ ಎಲ್ಲ ಇನ್ನೂ ಅಲ್ಲಲ್ಲೇ ಇದೆ, ಎತ್ತಿಟ್ಟಿಲ್ಲ ಇನ್ನು. ಆ ನೀರೆಲ್ಲನೂ ತಕ್ಳಿಸ್ಕೊಂಡೆಲ್ಲ ಆಯಿತು. ಸ್ವೀಟು ಅಲ್ಲಿ ನೋಡಿ, ಕ್ಯಾಮ್ರಾ ಕಡೆ ಹೋಗಲಿ. 2 ಸ್ವೀಟ್ ತಿಂದ ಗೈಸ್. ಒಂದು ಚಮಚಮ್ ತಿಂದ, ಒಂದು ಚಂಪಕಲಿ ತಿಂದ, ಇನ್ನೊಂದು ಖಾಲಿ ಮಾಡಿಬಿಡ್ತಾನೆ. ಚಿನ್ನಿ ಬೇಗ ತಿನ್ಕೊಂತಾರೆ ನಮ್ಮ ಮನೆಯವ್ರು ಎಷ್ಟು ಕೊಟ್ಟವ್ರೆ ಅಂತ ನಿನ್ನೆ ಲೆಕ್ಕ ಹಾಕಿಲ್ಲ. ಲಾಸ್ಟ್ ಇಯರ್ 10,000 ಕೊಟ್ಟಿದ್ರು ಅನ್ಸುತ್ತೆ. ಏನ್ರಿ ನೋಡೋಣ ಯೋಚನೆ. ಏ 10,000 ಐತೆ ನಿಜ. ಪವಿತ್ರವ್ರೆ 5,000 ರೂಪಾಯಿ ಕೊಡ್ತೀನಿ ಅಂತೆ ಗೈಸ್. ಬೆಳಗ್ಗೆಯಿಂದ ರೇಗಿಸ್ತಾರೆ, ನಿಂಗೆ 5,000 ಕೊಡ್ದು, ನಿಂಗೆಲ್ಲ 101 ರೂಪಾಯೇ ಕೊಡ್ದು ಅಂತ ರೇಗಿಸ್ತಾರೆ. ನಿಜ ಇದು ನೋಡ್ಬಿಟ್ಟು ನಾನು ಇದ್ರಲ್ಲಿ 5,000 ಇದೆ ಅಂತ ದೇವರಳೆ ಅಂದ್ಕೊಂಡಿದ್ದೆ. ನನ್ನ ಲೆಕ್ಕ ಇದನ್ನು 5 ರೂಪಾಯಿ ಬರ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದೀವಿ. ಇದರಲ್ಲಿ ನೆಕ್ಸ್ಟ್ ಮಂತು ಪ್ರಮೋದವರು ಮತ್ತೆ ಗೋಲ್ಡ್ ಕೊಡಿಸ್ತಾರಲ್ಲ, ಅದ್ರ ಜೊತೆ ಹಾಕ್ಬಿಡ್ತೀನಿ ಆಯ್ತಾ. ಥ್ಯಾಂಕ್ ಯು, ವೆಲ್ಕಮ್. ಸೊ ದಿನ ಪೂಜೆ ನಮ್ಮನೆದು ಹೀಗಾಗಿತ್ತು. ಸೊ ಹೇಗಿತ್ತು ಭೀಮನ ಅಮಾವಾಸ್ಯೆ, ನಿಮ್ಮ ಮನೇಲಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ? ಆ್ಯಂಡ್ ಬರ್ಬೇಕಾ ನೋಡಿ, ಎತ್ಕೊಳ್ಳಿ ಅಂತ ಹೆಂಗಾಡ್ತಾಳೆ ನೋಡಿ. ಆ್ಯಂಡ್ ಹೇಗೆ ಕಾಣ್ತಾಳೆ ಈ ಸೀರೆ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಅದರಲ್ಲಿ ಸ್ಟಿಚ್ ಮಾಡಿಸಿದ್ದು ನಾನು. ತುಂಬ ಚೆನ್ನಾಗಿ ಬಂದಿದೆ, ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ರೀತು ಅವರ ಶಾಪಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು. ಸಕ್ಕತ್ತಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. 9 ಬ್ಲೌಸ್ನ ಸ್ಟಿಚ್ ಮಾಡಿಸ್ತಿದೆ. ಸೂಪರಾಗಿ ಬಂದಿದೆ. ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ತೋರಿಸ್ತೀನಿ ನಾನು. ಆ್ಯಂಡ್ ಸೀರೆನೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕಾಣ್ತಾ ಇದೆ. ಮೈ ಫೇವ್ರೆಟ್ ಕಲರ್ ಗೈಸ್ ಇದು. ಪರ್ಪಲ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಮ್ಮೆ ತಿರ್ಗುಲಿ, ಕೂದಲು ತಿಂದಿದ್ಯಾ? ಅಪ್ಪು ಚೆನ್ನಾಗಿ ಬಾರಿಸಾಯಿತು. ಇವಾಗ ಏನಿಲ್ಲ, ಸ್ವಲ್ಪ ಚಿಕನ್ ಗ್ರೇವಿ ಇದೆ, ಅದಕ್ಕೆ ದೋಸೆ ಹಾಕ್ಕೊಂಡು ತಿನ್ನಬೇಕು. ಮತ್ತು ಸ್ವಲ್ಪ ಏನೋ ಪೂಜೆ ಮಾಡಬೇಕು, ಇನ್ನೂ ಪೆಂಡಿಂಗ್ ಇದೆ, ಮಾಡಿಲ್ಲ. ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ? ಇದೇ ರೀತಿ ಮಾಡ್ತೀರಾ ಅಥವಾ ಮಾಡಲ್ಲ? ಒಬ್ಬೊಬ್ಬರು ಮಾಡಲ್ಲ ಗೈಸ್ ಅಲ್ವ ರೀ, ಒಬ್ಬೊಬ್ಬರು ಮಾಡಲ್ಲ. ಕೆಲವೊಂದೊಂದು ಕಡೆ ಪದ್ಧತಿ ಇದ್ದಂಗೆ. ಸೊ ನೀವು ಹೇಗೆ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಮ್ದು ಇಷ್ಟೇ, ಸಿಂಪಲ್ಲಾಗಿತ್ತು. ಸೊ ಏನೋ ಸಿಂಪಲ್ಲಾಗಿ ಸೂಪರಾಗಿ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್, ಬಾಯ್.